ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇರೋದು ಸೊಡ್ಮಾರನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ನಿಯರ್ ದೇವನಹಳ್ಳಿ, ನಂದಿ ಹಿಲ್ಸ್ ಪಕ್ಕದಲ್ಲಿ ಒಂದು ರೈತರ ಮನೆಗೆ ಬಂದಿದ್ದೀನಿ. ಉದ್ದೇಶ ಇಷ್ಟೇ, ಹೈಡ್ರೋ ಗ್ರೀನು ಅಗ್ರಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯಿಂದ ಇವರು ಹೈಡ್ರೋಪೋನಿಕ್ ಅಂದ್ರೆ ಇಷ್ಟೊಂದು ವರ್ಡ್ಸ್ ಹೇಳಿದ್ರೆ ನಿಮಗೆ ಅರ್ಥ ಆಗೋದು ಕಡಿಮೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮಗೆ ನೋಡಿದ್ರೆ ಏನು ಅನ್ನಿಸ್ತಾ ಇದೆ? ಅರೆ ನಿಮಗೆ ಗೊತ್ತಿರ್ಬೋದು, ನಾವು ಮನೆಯಲ್ಲಿ ಮೊಳಕೆ ಕಾಳು ಕಟ್ಕೊಂಡು ಊಟ ಮಾಡ್ತೀವಿ. ಮೊಳಕೆ ಕಾಳು ಉದ್ದೇಶ ದೇಹಕ್ಕೆ ತಂಪು ಮತ್ತೆ ಎಲ್ಲಾ ಪ್ರೋಟೀನ್ಗಳು ಸಿಗುತ್ತೆ. ಅದೇ ಬಾಣಂತಿಯರಾಗ್ಬೋದು, ಪ್ರೆಗ್ನೆಂಟ್ ಲೇಡೀಸ್ ಆಗ್ಬೋದು, ಅದೇ ದನ ಕರುಗಳಿಗೆ, ಈ ತರ ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತೆ ಬಾಣಂತಿಯರಿಗೆ ಮೊಳಕೆ ಕಟ್ಟಿರುವಂತ ಕಾಳ್ದು ಊಟ ಕೊಟ್ರೆ, ಪಲ್ಯಗಳು ಕೊಟ್ರೆ ಹಾಲು ಜಾಸ್ತಿ ಆಗುತ್ತೆ ಮತ್ತೆ ಹಾಲು ಕುಡಿಯುವಂತ ಮಗುಗೆ ಎಲ್ಲಾ ಪ್ರೋಟೀನ್ ಸಿಗುತ್ತೆ ಅನ್ನೋಂಥ ಉದ್ದೇಶ. ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಮನೆಯಲ್ಲೇ ಬೆಳೆಯುವಂಥದ್ದು, ತುಂಬಾನೇ ಈಸಿ ಅಂದ್ರೆ ಈಸಿ ಸ್ಟೆಪ್ಸು. ಸೊ ಇದನ್ನ ಪೂರ್ತಿ ಇನ್ಫಾರ್ಮೇಶನ್ ರೈತರ ಹತ್ರನೇ ಮಾತಾಡಿಸ್ತೀನಿ ನಿಮ್ಗೆ, ಹೇಗೆ ಏನು ಏನಕ್ಕೆ ಮಾಡ್ತಿರೋದು ಇದೆಲ್ಲ ಅಂತೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಸರ್ ನಿಮ್ಮೂರು ಸರ್, ನೀವೊಂದ್ಸರಿ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ. ಸೊಂಡಮಾರನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ಓಕೆ ಸರ್, ಮೂಲತಃ ನೀವೇನ್ ವರ್ಕ್ ಮಾಡ್ತಿರೋದು? ಹೈನುಗಾರಿಕೆ. ನಿಮ್ಮ ಎಜುಕೇಶನ್ ಸರ್? ಮೇಡಮ್ ನಾವು SSLC ಮಾಡ್ಕೊಂಡಿದ್ದೀರಾ. ಸೊ ಡೇ ಫಸ್ಟ್ ಇಂದ ನೀವು ಹೈನುಗಾರಿಕೆ ಆಗ್ಬೋದು, ವ್ಯವಸಾಯ ಮಾಡ್ಕೊಂತ ಬಂದಿದ್ದೀರಾ. ಇದೆಲ್ಲ ಏನ್ ಸರ್ ಇದು ಹೈಡ್ರೋಪೋನಿಕ್, ಏನ್ ಈ ತರದೆಲ್ಲ ಮಾಡ್ಕೊಂಡಿದ್ದೀರಲ್ಲ? ಮೇಡಮ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ನನಗೂ ಈ ಥರ ಒಂದು ವಸ್ತು ಒಂದು ತಿಂಗಳಾಯ್ತು ಯೂಸ್ ಮಾಡೋಕೆ ಹಿಡಿದು. ಯೂಟ್ಯೂಬಲ್ಲಿ ಬಂತು, ಕಾಲ್ ಮಾಡಿದಾಗ ಅವರೆಲ್ಲ ಬಂದು ಇಲ್ಲಿಗೆ ಮಾಹಿತಿ ಕೊಟ್ಟು ಕಂಟಿನ್ಯೂಸ್ ಆಗಿ ಅವರೇ ಎಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ ಮೇಡಮ್ ಇದ್ರ ಬಗ್ಗೆ. ಸರ್ ಇದನ್ನ ನೀವು ಯಾವ್ದೆಲ್ಲ ಪ್ರಾಣಿಗಳಿಗೆ ಬಳಸ್ತಾ ಇದ್ದೀರಾ? ಮೇಡಮ್ ಈ ಕುರಿ, ಮೇಕೆ, ಹಸು ಎಲ್ಲ ಕೊಡ್ತಾ ಇದ್ದೀನಿ ಮೇಡಮ್. ಈಗ ಕುರಿ, ಮೇಕೆ, ಹಸುಗಳು, ಕೋಳಿಗಳಿಗೂ ಕೊಡ್ತಾ ಇದ್ದೀನಿ. ಯಾಕೆ ಮುಂಚೆ ಬೇರೆ ಏನ್ ಆಹಾರ ಯೂಸ್ ಮಾಡ್ತೀರಿ ಇದನ್ನ ಬಳಸಕ್ ಮುಂಚೆ? ಇದಕ್ಕೆ ಬಳಸಕ್ ಮುಂಚೆ ಡೈರಿಯಲ್ಲಿ ಫೀಡ್ ಕೊಡ್ತಾ ಇದ್ರು ಮೇಡಮ್. ಸೊ ನೀವು ಫಸ್ಟ್ ನುಚ್ಚು ಮತ್ತೆ ಫೀಡ್ ಅಂತ ಏನ್ ಬರುತ್ತೆ ಡೈರಿದು, ಅದನ್ನ ಬಳಸ್ತಾ ಇದ್ರಿ. ಇವಾಗ ಏನ್ ಮಾಡಿದೀರಾ ಸರ್? ಅದನ್ನ ಬಳಸ್ಕೊಂಡಿದ್ದೀರಾ, ಬಳಸಿದೀರಾ? ಇಲ್ಲ ಮೇಡಮ್, ಇದನ್ನ ಮಾತ್ರ ಕೊಡ್ತಾ ಇದ್ದೀನಿ. ಈಗ ಡೈರಿಯಲ್ಲಿ ಸಿಗುವಂತ ಫೀಡ್ ಎಲ್ಲ ನಿಲ್ಸ್ಬಿಟ್ಟಿದ್ದೀನಿ ಮೇಡಮ್. ಈಗ ಇದನ್ನ ಮಾತ್ರ ಕೊಡ್ತಾ ಇದ್ದೀನಿ ಮೇಡಮ್. ಇದನ್ನ ಮಾತ್ರ ಕೊಡ್ತಿದ್ದೀರಾ ಸರ್? ಹಾಗಿದ್ರೆ ನೀವು ನುಚ್ಚು ಫೀಡ್ಸು ನಿಲ್ಸಿದ ಉದ್ದೇಶ ಏನು? ಇದನ್ನ ಶುರು ಮಾಡಿದ ಉದ್ದೇಶ ಏನು? ಮೇಡಮ್ ನುಚ್ಚು ಫೀಡ್ಗಿನ್ನ ಇದರಲ್ಲಿ ಅಧಿಕ ಪ್ರಮಾಣದಾಗ ಫ್ಯಾಟ್ ಬರುತ್ತೆ, ಪ್ರೋಟೀನ್ ಅಂಶ ಇರುತ್ತೆ, ಕುರಿ ಬಂದು ಗ್ರೋತ್ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಅದರಿಂದ ಅದನ್ನ ನಿಲ್ಸ್ಬಿಟ್ಟಿದ್ದೀನಿ. ನೀವು ಹಸುಗ್ ಬಳಸ್ತಿರೋದ್ರಿಂದ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗ್ತಿದೆ, ಹಾಲು ಕೂಡ ಜಾಸ್ತಿ ಸಿಗ್ತಾ ಇದೆ. ಮತ್ತೆ ಕುರಿಗಳಿಗೆ ಬಳಸ್ತಾ ಇರೋದ್ರಿಂದ ನೀವು ಕುರಿಗಳಲ್ಲಿ ಮಾಂಸದ ಪ್ರಮಾಣ ಆಗ್ಬೋದು, ಬೆಳವಣಿಗೆ ಆಗ್ಬೋದು, ತುಂಬಾ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಹಾಗಿದ್ರೆ ಸರ್ ಇದು ಕಾಸ್ಟ್ ವೈಸ್ ಹೇಳೋದಾದ್ರೆ? ಮೇಡಮ್ ಕಾಸ್ಟ್ ವೈಸ್ ಅಂದ್ರೆ ಅದಕ್ಕೂ ಇದಕ್ಕೆ 50% ಉಳಿತಾಯ ಆಗ್ತಾ ಇದೆ ಮೇಡಮ್. ನನಗೆ 50% ಉಳಿತಾಯ ಆಗ್ತಿದೆ. ಹಾಗಿದ್ರೆ ನುಚ್ಚು ಫೀಡ್ಸ್ಗೆ ಎಷ್ಟು ಕೊಡ್ತಾ ಇದ್ರಿ ಸರ್ ಅಂದಾಜು? ಮೇಡಮ್ ಅಂದಾಜು ಈಗ ಡೈರಿಯಲ್ಲಿ ತಗೊಂಡಾಗ 1300 ರೂಪಾಯಿ ಆಗುತ್ತೆ. ಇದೆಲ್ಲ 1300 ರೂಪಾಯಿಯಲ್ಲೇ ಒಂದು ವಾರಕ್ಕೆ ಯೂಸ್ ಆಗ್ತಾ ಇತ್ತು. ಈ ಜೋಳಕ್ಕೆ ಒಂದು 1300 ರೂಪಾಯಿ ಬಂಡವಾಳ ಹಾಕಿದ್ರೆ 15ರಿಂದ 20 ದಿನ ಆಗುತ್ತೆ ಮೇಡಮ್. 15ರಿಂದ 20 ದಿನ. ಹಾಗಿದ್ರೆ 1 kg ಜೋಳಕ್ಕೆ ಎಷ್ಟು ಪೇ ಮಾಡ್ತಿದ್ದೀರಾ ಸರ್? ಮೇಡಮ್ 1 kg ಜೋಳಕ್ಕೆ 22 ರೂಪಾಯಿ ಪೇ ಮಾಡ್ತೀವಿ. 22 ರೂಪಾಯಿ ಪೇ ಮಾಡ್ತೀರಾ. ಹಾಗಿದ್ರೆ ಈ ಒಂದು ಕ್ರೇಟ್ ಅಲ್ಲಿ ಸರ್ ಎಷ್ಟು kg ಜೋಳ ಹಾಕ್ಬೋದು, ಹೇಗೆ ಸರ್? ಮೇಡಮ್ ನೋಡಿ, ಇದು 800ರಿಂದ 1 kg ಜೋಳ ಹಾಕ್ತೀವಿ. 800 ಗ್ರಾಮಿಂದ 1 kg ಜೋಳ ಹಾಕಿದ್ದೀನಿ. ಇದು 8 ದಿನಕ್ಕೆ 5ರಿಂದ 6 kg ಮೇವು ಬರುತ್ತೆ. ಇದು ಒಂದು ಕ್ರೇಟ್ ಬಂದು ಒಂದು ಹಸು ಕೊಡ್ತೀನಿ ಮೇಡಮ್ ನನಗೆ. ಓಕೆ, ಅದೇ ನೀವು ಈ ಕ್ರೇಟ್ ಇದನ್ನ ಕುರಿ ಮತ್ತೆ ಮೇಕೆಗಳಿಗೆ ಬಳಸೋದ್ರೆ ಎಷ್ಟು ದಿನ ಬಳಸ್ತೀರಾ ಸರ್? ಮೇಡಮ್ ನಾನು ಈಗ 20 ಕುರಿ ಇದೆ ನಮ್ಮ ಮನೆಯಲ್ಲಿ. 20 ಕುರಿಗೂ ನಾನು ಒಂದು ದಿನಕ್ಕೆ 3 ಕ್ರೇಟ್ ಕೊಡ್ತಾ ಇದ್ದೀನಿ ಮೇಡಮ್. 20 ಕುರಿಯಿಂದ 1 ಕ್ರೇಟ್ ಕೊಡ್ತೀರಾ ನೀವು ಸರ್ ಒಂದು ದಿನಕ್ಕೆ? ಹಾಗಿದ್ರೆ ಇದು ಎಷ್ಟು ದಿನದಲ್ಲಿ ಬರುತ್ತೆ ಸರ್? ಇದು ಪ್ರೋಸೆಸ್ ಹೇಗೆ? ಮೇಡಮ್ ಇದು ಮೊಳಕೆ ಹಾಕ್ದ ಈ ತರ ಕ್ರೇಟ್ ಹಾಕ್ತಾ ಇದೆ 8 ದಿನಕ್ಕೆ ಮೇವು ರೆಡಿ ಆಗಿರುತ್ತೆ. 8 ದಿನಕ್ಕೆನೆ ಸರ್? ಹಾಗಿದ್ರೆ ಮೊದಲನೇ ದಿನ, 2ನೇ ದಿನ, 3ನೇ ದಿನ ಆ ತರದೆಲ್ಲ ತೋರಿಸ್ಬೋದಾ ಸರ್? ತೋರಿಸ್ಬೋದು ಮೇಡಮ್. ಮೇಡಮ್ ಇದೇನು ನೋಡ್ತಾ ಇದ್ದೀರಲ್ಲ, ಇದು 7 ದಿನ ಆಗಿದೆ. ಈಗ ಇದು ನಾಳೆಗೆ ಮೇವು ರೆಡಿ ಆಗಿರುತ್ತೆ. 8 ದಿನ ಆಗುತ್ತೆ ಇದು ನೋಡಿ 7 ದಿನ 6 ದಿನ ಆಗುತ್ತೆ. 6ನೇ ದಿನದ ಈ ಥರ ಇದೆ. 5ನೇ ದಿನ ನೋಡಿ, ಇದು 4ನೇ ದಿನದ್ದು. ಮತ್ತೆ ಈ ಕಡೆ ಬನ್ನಿ, ಇದು ನೋಡಿ, ಇದು 3ನೇ ದಿನದ್ದು, ಇದು 2ನೇ ದಿನದ್ದು, ಇದು 1ನೇ ದಿನದ್ದು ಮೇಡಮ್. ಸರ್ ಇವಾಗ ನೀವು ನಮ್ಗೆ ಇದನ್ನ ಎಷ್ಟು ದಿನದಲ್ಲಿ ಬೆಳಿಬಹುದು ಅಂತ ತೋರಿಸಿದ್ರಿ, ಮತ್ತೆ ಎಷ್ಟೆಷ್ಟು ಬಳಸ್ತಿದ್ದೀರಾ, ಅದರಿಂದ ನಿಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಆಗ್ತಿದೆ ಅಂತ ಕೂಡ ಹೇಳಿದ್ರಿ. ಇದು ಸೆಟಪ್ ಎಲ್ಲ ಹೇಗ್ ಮಾಡ್ಕೊಂಡ್ರಿ ಸರ್ ನೀವು? ಮೇಡಮ್ ಕಾಲ್ ಮಾಡಿದಾಗ ಎಲ್ಲ ಅವರೇ ಬಂದು ಮಾಡ್ಕೊಡ್ತಾರೆ ಮೇಡಮ್. ನಮ್ದೇನು ಇಲ್ಲ, ಜೋಳನು ಮತ್ತೆ ಒಂದು ಡ್ರಮ್ ಕೊಟ್ಟಿದ್ದೀನಿ ಅಷ್ಟೇ. ಪೂರ ಏನಿದೆಯೋ ಎಲ್ಲ ಅವ್ರದೇ ಮೇಡಮ್. ಸೆಟಪ್ ಅವರೇ ಬಂದು ಮಾಡ್ಕೊಟ್ಬಿಟ್ಟು ತೋರಿಸ್ಕೊಟ್ಬಿಟ್ಟು ಹೋಗ್ತಾರೆ ಮೇಡಮ್. ಕಂಪ್ಲೀಟ್ ಸೆಟಪ್ ಅವರೇ ಬಂದ್ ಮಾಡ್ಕೊಡ್ತಾರೆ ಸರ್. ಹಾಗಿದ್ರೆ ಇದಕ್ಕೆ ಜಾಸ್ತಿ ನೀರ್ ಬೇಕಾಗುತ್ತಾ, ಹೇಗೆ ಸರ್? ಮೇಡಮ್ ಇಲ್ಲ, ದಿನಕ್ಕೆ ಒಂದು 40ರಿಂದ 50 ಲೀಟರ್ ನೀರು ಸಾಕಾಗುತ್ತೆ ಮೇಡಮ್. 1 ಅವರಲ್ಲಿ 10 ಸೆಕೆಂಡ್ ಮಾತ್ರ ಆನ್ ಆಗುತ್ತೆ ಮೇಡಮ್ ಇದು. ಸರ್ ಹಾಗಿದ್ರೆ ನೀರ್ನ ಇದಕ್ಕೆ ಹೇಗೆ ಹಾಕೋದು ಅದನ್ನ ತೋರಿಸ್ಬೋದಾ ಸರ್ ನಮ್ಗೆ? ತೋರಿಸ್ತೀನಿ ಮೇಡಮ್. ಮೇಡಮ್ ಈ ತರ ಡ್ರಮ್ಮಲ್ಲಿ ನೀರು ಇಟ್ಕೊಂಡಿದ್ದೀರಿ. ಈ ತರ ಮೋಟರ್ ಇದೆ, ಇಲ್ಲಿ ಬಂದು ಸೆನ್ಸರ್ ಇದೆ ನೋಡಿ. ಆನ್ ಮಾಡ್ತೀನಿ ನೋಡಿ, ಈಗ ಆನ್ ಆಗ್ತಾ ಇದೆ ನೋಡಿ, ಆನ್ ಆಗಿದೆ ಮೇಡಮ್. ಈಗ ಸರ್ ಇದು ದಿನಕ್ಕೆ ಎಷ್ಟು ಸರಿ ಈ ತರ ಬರುತ್ತೆ ಸರ್? ಮೇಡಮ್ ಅವರ್ಗೊಂದ್ಸಲಿ ಬರುತ್ತೆ. ಒಂದು ಬೆಳಗ್ಗೆ 6ರಿಂದ ಸಂಜೆ 6ವರೆಗೂ ರನ್ನಿಂಗ್ ಇರುತ್ತೆ ಮೇಡಮ್. ಎಷ್ಟು ಸೆಕೆಂಡ್ ಇರುತ್ತೆ ಸರ್? ಎಷ್ಟು ನಿಮಿಷ? ಕೇವಲ 10 ಸೆಕೆಂಡ್ ಮಾತ್ರ ರನ್ನಿಂಗ್. 10 ಸೆಕೆಂಡ್ ಆಟೋಮೆಟಿಕ್ ಅದೇ ಆನ್ ಆಗಿ ಅದೇ ಆಫ್ ಆಗುತ್ತೆ ಮೇಡಮ್. ಓಕೆ ಓಕೆ.
ಸರ್ ಹಾಗಿದ್ರೆ ಇದಕ್ಕೆ ಜಾಸ್ತಿ ಬಿಸಿಲೇನಾದ್ರೂ ಬೇಕಾಗತ್ತಾ ಮೇಡಮ್ ಬಿಸಿಲು ಗಾಳಿ ಏನಿಲ್ಲ ಮೇಡಮ್, ಈ ತರ ನೆಟ್ ಕೊಟ್ಟಿದ್ದಾರೆ, ಹಾ, ಎಲ್ಲಾ ಕಡೆನೂ ಎಲ್ಲಾ ಇದ್ರಲ್ಲೂ ಬೆಳಿಬಹುದು ಮೇಡಮ್. ಸರ್ ಮತ್ತೆ ನಿಮ್ಗೆ ಮೇಂಟೆನೆನ್ಸ್ ಏನಾದ್ರು ಖರ್ಚು ಏನಾದ್ರು ಬೀಳುತ್ತಾ ಸರ್? ಏನು ಬೀಳೋದಿಲ್ಲ ಮೇಡಮ್, ದಿನದಲ್ಲಿ ಒಂದ್ 20 ನಿಮಿಷ ಕೆಲಸ ಮಾಡಿದ್ರೆ ಸಾಕು ಮೇಡಮ್. 20 ನಿಮಿಷ ಹಾಗಿದ್ರೆ ಒಬ್ಬ ಸಾಮಾನ್ಯ ಮಹಿಳೆ ಕೂಡ ಇದನ್ನ ಮಾಡ್ಬೋದು ಹೌದು ಅಂತೀರಾ? ಮೇಡಮ್, ಸಾಮಾನ್ಯ ಮಹಿಳೆ ಕೂಡ ಮಾಡ್ಬೋದು ಮೇಡಮ್. ಓಕೆ, ನೀವ್ ಇದಕ್ಕೆ ಬಂಡವಾಳ ಆಗ್ತಿರೋದು ಅಂದ್ರೆ ಜೋಳ ಅಷ್ಟೇ ತಗೊಂಡ್ಬರ್ತೀರಾ, ಮಾಡ್ತೀರಾ ಅಷ್ಟೇ ಸರ್? ಜೋಳ ಅಷ್ಟೇ ಮೇಡಮ್, ಇನ್ನೇನು ಬಂಡವಾಳ ಇಲ್ಲ ಮೇಡಮ್. ಓಕೆ ಸರ್, ಹಾಗಿದ್ರೆ ನಮ್ಮ ರೈತರಾಗ್ಬೋದು, ಯಾರೆಲ್ಲ ಹೈನುಗಾರಿಕೆ ಮಾಡ್ತಿದ್ದಾರೆ, ವ್ಯವಸಾಯದವ್ರಿಗೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀರಾ ಸರ್? ಹೌದು ಮೇಡಮ್, ತುಂಬಾ ಅನುಕೂಲ ಇದೆ ಮೇಡಮ್ ಇದರಿಂದ. ಓಕೆ ಓಕೆ ಸರ್, ಹಾಗಿದ್ರೆ ನೀವು ಮುಂಚೆ ಎಲ್ಲ ಬಳಸ್ತಿದ್ ಮೇವು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ಮೇಡಮ್ ಅದು ತುಂಬಾ ಮೇವು ಒಂದ್ ದಿನ ಕೊಯ್ಕೊಂಬಂದಿದ್ರೂ ಒಂದ್ ದಿನಕ್ಕೆ ಆಗೋಗ್ತಾ ಇತ್ತು. ಅದ್ರಲ್ಲಿ ಅಷ್ಟೊಂದು ಪ್ರೋಟೀನ್ ಇರ್ತಾ ಇರಲಿಲ್ಲ. ಇದೆಲ್ಲ ಒಂದು ಕಟ್ ಮೇವಲ್ಲಿ ಇದು ಅರ್ಧ ಕಟ್ಟೆ ಒಂದು ಕ್ರೇಟಲ್ಲೇ ಸಿಗುತ್ತೆ ಮೇಡಮ್. ಇದು ಒಂದೇ ಜಾಗದಲ್ಲಿ ಕುತ್ಕೊಂಡು ನಾವು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಈ ತರ ಮೇವನ್ನ ತಯಾರು ಮಾಡ್ಕೋಬಹುದು ಸರ್. ಸರ್ ಹಾಗಿದ್ರೆ ಇದಕ್ಕೆ ನೀವು ಬೇರೆ ಬೇರೆ ತರ ಕಾಳು ಯಾವಾಗಾದ್ರೂ ಟ್ರೈ ಮಾಡಿದೀರಾ? ಜೋಳ ಮಾತ್ರ ಟ್ರೈ ಮಾಡಿದ್ದೀನಿ ಮೇಡಮ್. ಜೋಳ ಮಾತ್ರ ಆಗ್ತಾ ಇದ್ದೀರಾ? ನೋಡಿ, ಈಗ ನಮ್ದು ಕುರಿ ಇದು ಬೆಳಗ್ಗೆ ಒಂದು 3 ಕ್ರೇಟ್ ಕೊಟ್ಟಿದೆ ನೋಡಿ ಮೇಡಮ್. ಇನ್ನೂ ನಾನು 100 ಕುರಿ ಸಾಕ್ತಾ ಇದ್ದೀನಿ, ಅದು ವರ್ಕ್ ನಡೀತಾ ಇದೆ. ಈಗ ಸದ್ಯಕ್ಕಿರೋದು ಇಷ್ಟೇ ಕುರಿ. ನೋಡಿ ಮೇಡಮ್, ಒಂದು ಕಾಳು ಇಲ್ದಿರ ಎಷ್ಟು ನೀಟಾಗಿ ತಿಂದಿದೆ ನೋಡಿ ಮೇಡಮ್. ನೋಡಿ, ನಾವು ಮಾರ್ಕೆಟಿಂದ ಕುರಿ ಮೇಕೆ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಒಂದೊಂದು ಮೂಟೆನೇ ತೊಗೊಂಬರ್ತೀನಿ. ಫ್ರೆಶ್ ಜೋಳ ತೊಗೊಂಬಂದಿದೆ ನೋಡಿ. ಇದು ಮಾರ್ಕೆಟಲ್ಲಿ 22ರಿಂದ 23 ರೂಪಾಯಿಗೆ ಸಿಗುತ್ತೆ. ಇದನ್ನು ತೊಗೊಂಬಂದು ನೋಡಿ ಅಲ್ಲಿದೆ ಮೇಡಮ್. ಅದು ತೊಗೊಂಬಂದಿರೋದ್ರಿಂದ ಒಂದು 6 ಕ್ರೇಟ್ಗೆ ಒಂದು 5 kg ನೆನೆ ಹಾಕಿದ್ದೀನಿ ಮೇಡಮ್. 8 ಅವರ್ ನೆನೆ ಹಾಕಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೊಳಕೆ ಕಾಣ್ತಾ ಇದೆಯಾ ಮೇಡಮ್? ಈ ಥರ ನೆನೆ ಹಾಕ್ಬಿಟ್ಟು 10 ಅವರ್ ಆಗಿದೆ. ಇನ್ನು 16 ಅವರ್ ಆದಮೇಲೆ ಇದನ್ನು ಈ ಥರ ಕೋಣೆಯಲ್ಲಿ ನೆನೆ ಹಾಕಿದ್ದೀರಿ. ನೆನೆ ಹಾಕಿರೋದ್ರಿಂದ 16 ಅವರ್ ಆಗಿದೆ ಅದು. ನೆಕ್ಸ್ಟ್ ನಾಳೆ ಬೆಳಗ್ಗೆ ಇದನ್ನು ಕ್ರೇಟ್ಗೆ ಹಾಕ್ತೀನಿ ಮೇಡಮ್. ನೋಡಿ ಮೊಳಕೆ ಹೆಂಗೆ ಬಂದಿದೆ ನೋಡಿ ಮೇಡಮ್. ಇದನ್ನು 1 ತಿಂಗಳಿಂದ ಮಾಡ್ತಾಯಿದ್ದೀನಿ ನಾನು. ಮಾಮೂಲಿ ಇದನ್ನು ಕ್ರೇಟ್ಗೆ ಹಾಕ್ದಾಗಿಂದ 8 ದಿನಕ್ಕೆ ಮಾಮೂಲಿ ಮೇವು ಬಂದ್ಬಿಡುತ್ತೆ ಮೇಡಮ್. ರೈತರು ಯಾರೇ ಆಗಲಿ ತುಂಬ ಅನುಕೂಲ ಇದೆ, ಮಾಡ್ಬೋದು ಮೇಡಮ್. ಯಾರಿಗಾದ್ರೂ ಹೇಳ್ಬೋದು ಮೇಡಮ್ ಧೈರ್ಯವಾಗಿ. ಮೇಡಮ್ ನೋಡಿ, ಇದು ಹಸು ಕೊಡೋದಕ್ಕೆ ಏನಾಗುತ್ತಾ ಇದೆ ಅಂದರೆ, ಒಂದು ಸಲಿಗೆ ನಾವು ಗರ್ಭಕ್ಕೆ 7 ಕೊಟ್ಟಾಗ ಒಂದೇ ಸಲಿಗೆ ಇಟ್ಕೊಂಡು ಹೋಗ್ತಾ ಇದ್ದೆ. ಬೇರೆ ಫುಡ್ಡು ಕೊಡೋಗಳಿಲ್ಲ, ಒಂದು ಸಲಿಗೆ ಆಗ್ತಾ ಇರಲಿಲ್ಲ. ಮತ್ತು ಕುರಿಗೇನು ಅಂತಂದರೆ, 1 ತಿಂಗ್ಳಿಗೆ ಕಟಿಂಗ್ ಬರೋ ಕುರಿ ಒಂದು 20 ದಿನಕ್ಕೆ ಬರುತ್ತೆ ಮೇಡಮ್. ಕಡಿಮೆ ಜಾಗದಲ್ಲಿ ತುಂಬ ಅನುಕೂಲ ಇದೆ, ತುಂಬ ಬೆನಿಫಿಟ್ ಇದೆ ಮೇಡಮ್. ಇದು ಮಾಡ್ಕೊಂಡಿದ್ರೆ ಯಾರು ಬೇಕೋ ಧೈರ್ಯವಾಗಿ ಮಾಡ್ಕೊಬೋದು ಮೇಡಮ್. ನಾನು ಮಾಡ್ಕೊಳ್ತಾ ಇದ್ದೀನಿ, ನೀವು ಮಾಡ್ಕೊಳ್ಳಿ. ಯಾರಿಗೆ ಬೇಕೋ ರೈತರಿಗೆ ಮಾಡ್ಕೊಳ್ಳಿ ಮೇಡಮ್, ತುಂಬ ಅನುಕೂಲ ಇದೆ.